ಜರ್ನಲಿಸಮ್ ಉಪನ್ಯಾಸಕ. ಇವತ್ತು ಜರ್ನಲಿಸಮ್ ವಿಭಾಗದ ಬಗ್ಗೆ ಒಂದೆರಡು ಮಾತಾಡೋಣ. ಸೊ ಜರ್ನಲಿಸಮ್ ವಿಭಾಗ ಏನಿದೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸಕೋಟೆ. ಇಲ್ಲಿ 100 ವಿದ್ಯಾರ್ಥಿಗಳಿಗೆ ಜರ್ನಲಿಸಮ್ ವಿಭಾಗ ಮೊದಲಿಂದಲೂ ಕೂಡ ವಿದ್ಯಾಭ್ಯಾಸ ಪಡ್ಕೊಳ್ಳೋಕ್ಕೆ ಒಂದು ಕಾಲೇಜ್ ಅಂತ ಹೇಳ್ಬೋದು. ಈ ಕಾಲೇಜಲ್ಲಿ ಕಲ್ತಿರುವಂಥ 100 ವಿದ್ಯಾರ್ಥಿಗಳು ಮಾಧ್ಯಮ ರಂಗದಲ್ಲಿ ವಿವಿಧ ಪೊಸಿಷನ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಜರ್ನಲಿಸಮ್ ವಿಭಾಗದಲ್ಲಿ ಉಪನ್ಯಾಸಕನಾಗಿರೋದಕ್ಕೆ ನನಗೆ ಹೆಮ್ಮೆ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜರ್ನಲಿಸಮ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾಯಿದ್ದಾರೆ. ನಮ್ಮ ವಿಭಾಗದ ಬಗ್ಗೆ ಇವತ್ತು ವೇಗ ನ್ಯೂಸ್ ಸಂಪಾದಕರಾದಂಥ ದರ್ಶನ್ ಅವರು ನಮ್ಮ ಕಾಲೇಜಿಗೆ ಬಂದು ವಿದ್ಯಾರ್ಥಿಗಳಿಂದ ಒಪಿನಿಯನ್ಸ್ಗಳನ್ನು ಒಪಿನಿಯನ್ಸ್ಗಳನ್ನು ಕೇಳಲಿಕ್ಕೆ ಬಂದಿರುವಂಥದ್ದು ತುಂಬ ಖುಷಿಯಾಗುತ್ತೆ. ಇದ್ರ ಜೊತೆಗೆ ವಿದ್ಯಾರ್ಥಿಗಳಲ್ಲೂ ಇರುವಂಥ ಪ್ರತಿಭೆಗಳನ್ನು ಹೊರ ತೆಗಿಲಿಕ್ಕೆ ಇದೊಂದು ವೇದಿಕೆ ಆಗುತ್ತೆ ಅಂತೇಳಿ ನಾನು ಆಶಿಸ್ತೀನಿ. ಸೊ ಇಷ್ಟೊತ್ತು ಮಾತಾಡಿದ್ದು ರಘು ಎಚ್ ಎನ್, ಉಪನ್ಯಾಸಕರು, ಪತ್ರಿಕೋದ್ಯಮ ವಿಭಾಗ. ಧನ್ಯವಾದ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ. ನಾನು ನಿಮ್ಮ ಶೋಭಾ. ವೇಗ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾನು ಸರ್ಕಾರಿ ಪ್ರಥಮ ದರ್ಜೆ ಹೊಸಕೋಟೆ ಕಾಲೇಜ್ಗೆ ಬಂದಿದ್ದೇನೆ. ಏನಕ್ಕೆ ಅಂತ ಅಂದರೆ ಪತ್ರಿಕೋದ್ಯಮದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಈ ಪತ್ರಿಕೋದ್ಯಮದ ವಿಷಯವನ್ನು ಯಾವ ವಿದ್ಯಾರ್ಥಿನಿಯರು ಓದುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಬೇಕಾಗಿದೆ. ಹಾಗಾಗಿ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇಚ್ಛಿಸ್ತೇನೆ. ಈ ವಿಷಯವನ್ನು ಏನಕ್ಕೆ ತಗೊಂಡು ವಿದ್ಯಾರ್ಥಿಗಳು, ಯಾರ್ಯಾರೆಲ್ಲ ಈ ಕಾಲೇಜಲ್ಲಿ ಎಷ್ಟು ಜನ ವ್ಯಾಸಂಗ ಮಾಡ್ತಿದ್ದಾರೆ, ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಚ್ಛಿಸ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ ಅನ್ನೋ ಅಭಿಪ್ರಾಯವನ್ನು ನಾನಿವತ್ತು ತಿಳ್ಕೊಬೇಕು ಅಂತ ಇದ್ದೀನಿ. ಹಾಗಾಗಿ ಈ ಅಭಿಪ್ರಾಯಗಳನ್ನು ಈ ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗೆ ಈ ಪ್ರಶ್ನೆಯನ್ನು ಕೇಳೋದಕ್ಕೆ ಇಚ್ಛಿಸ್ತಿದ್ದೀನಿ. ಹಾಗಾಗಿ ಅವ್ರ ಹತ್ರ ಅಭಿಪ್ರಾಯವನ್ನು ಕೇಳ್ತಿದ್ದೇನೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕೀರ್ತಿ ಅಂತ. ಏನು ಓದ್ತಿರೋದು ನೀವು? ಜರ್ನಲಿಸಮ್, ಪತ್ರಿಕೋದ್ಯಮ. ಯಾವ ಸೆಮಿಸ್ಟರ್? 3rd ಸೆಮಿಸ್ಟರ್. ಏನಕ್ಕೆ ಈ ವಿಷಯವನ್ನು ನೀವು ತಗೊಂಡ್ರಿ? ಫಸ್ಟು ಈ ಪತ್ರಿಕೋದ್ಯಮದ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಂತರ ನಾನು ಅಡ್ಮಿಷನ್ ಆದಮೇಲೆ ಈ ಪತ್ರಿಕೋದ್ಯಮದ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಾಯಿತು. ಚೆನ್ನಾಗಿ ಪಾಠ ಮಾಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಾನೆ ತಗೊಂಡ್ರಿ. ಇವಾಗ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಮೊದಲು ಇನ್ಫಾರ್ಮೇಶನ್ ಇತ್ತ? ಯಾರಾದರೂ ಈ ಕಾಲೇಜ್ಗೆ ನೀವು ಅಡ್ಮಿಷನ್ ಆಗಬೇಕು ಅಂತ ಬಂದಾಗ ಆವಾಗ ಹೇಳಿದಾಗ ನೀವು ತಗೋಬೇಕು ಅಂತ ಅನ್ಸಿತಾ, ಇಲ್ಲ ಮೊದಲಿಂದಾನೇ ತಗೋಬೇಕು ಅಂತ? ಮೊದಲಿಂದಾನೇ ಇತ್ತು. ಮತ್ತೆ ಇಲ್ಲಿಗೆ ಸೇರಿದ್ಮೇಲೆ ಅದ್ರ ಬಗ್ಗೆ ಅರಿವು ಗೊತ್ತಾಗಿತ್ತು. ಅಭಿಪ್ರಾಯವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ವೀಕ್ಷಕರೇ, ಬನ್ನಿ ಹೋಗೋಣ ಮತ್ತೊಂದು ವಿದ್ಯಾರ್ಥಿಯ ಹತ್ರ ಇದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ, ಅವರ ಅಭಿಪ್ರಾಯ ಏನು ಅಂತ ಅಂದ್ಬಿಟ್ಟು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನೀತಾ. ಏನು ಓದ್ತಿರೋದು ನೀವು? ಜರ್ನಲಿಸಮ್, ಪತ್ರಿಕೋದ್ಯಮ. ಏನಕ್ಕಾಗಿ ಈ ವಿಷಯವನ್ನ ನೀವು ತಗೊಂಡಿದ್ದು? ಆ್ಯಕ್ಚುಲಿ ನನಗೆ ಪತ್ರಿಕೋದ್ಯಮದ ಬಗ್ಗೆ ಏನು ಐಡಿಯಾ ಇರಲಿಲ್ಲ. ನಾನು ಬೇರೆ ಸ್ಟೇಟಿಂದ ಬಂದಿದ್ದು, ಅದು ಇಲ್ಲೇ ಹೊಸಕೋಟೆಲ್ಲೇ ಓದಬೇಕು ಅಂತ ಬಂದಿದ್ದು. ಫಸ್ಟು ಬೇರೆ ಕಾಂಬಿನೇಷನ್ ತಗೋಬೇಕು ಅಂದ್ಕೊಂಡು ಈ ಕಾಲೇಜ್ಗೆ ಬಂದಾಗ ನನಗೆ ಪತ್ರಿಕೋದ್ಯಮ ಬಗ್ಗೆ ಹೇಳಿದರು. ಒಳ್ಳೆ ಕೋರ್ಸ್ ಇದೆ ಇದು, ಬನ್ನಿ ಚೆನ್ನಾಗಿ ಹೇಳ್ಕೊಡ್ತೀವಿ ಅಂತ ಅಂದರು. ಸೊ ನಾನು ಅದಕ್ಕೆ ಪತ್ರಿಕೋದ್ಯಮ ತಗೊಂಡೆ. ಅದ್ರ ಬಗ್ಗೆ ಹೇಳಿದ್ರು, ಮೀಡಿಯಾ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ ಸರು, ರಘು ಸರು. ಈಗ ನೀವು ಮಾಧ್ಯಮದಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಪಕ್ಕ ಇಷ್ಟಪಡ್ತೀನಿ. ನನಗೆ ಪತ್ರಿಕೋದ್ಯಮ ಅಂದರೆ ಇವಾಗ ಜಾಸ್ತಿ ಇಂಟ್ರೆಸ್ಟ್ ಬರ್ತೈತೆ ಅದ್ರ ಮೇಲೆ. ಈಸಿ ಅನ್ಸುತ್ತಾ? ಈಸಿ ಅನ್ಸುತ್ತೆ. ಥ್ಯಾಂಕ್ ಯು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಕ್ಯಾಮ್ರಾಮ್ಯಾನ್ ದರ್ಶನ್ ಮತ್ತು ಶೋಭಾ, ಹೊಸಕೋಟೆ ವೇಗ ನ್ಯೂಸ್.